ಇಳಿತಿವೆ. ಬೆಂಗಳೂರಲ್ಲಿರೋ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ 10,000 ಪ್ರಕರಣಗಳಿವೆ. ಪ್ರತಿದಿನ ದೂರುಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇವೆ. ಇಂತಹ ಕೇಸ್ಗಳನ್ನ ಇತ್ಯರ್ಥಪಡಿಸುವುದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಸಲಹೆಯೊಂದನ್ನ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ನ ಮಾಲ್, ರೆಸ್ಟೋರೆಂಟ್ಗಳಲ್ಲಿ ಶೇರ್ ಮಾಡಬೇಡಿ ಅಂದಿದ್ದಾರೆ. ಹೌದು, ಮಾಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬಿಲ್ ಜನರೇಟ್ ಮಾಡುವಾಗ ಆಗ್ಲಿ ಇನ್ಯಾವುದೇ ಕೆಲಸಕ್ಕಾಗ್ಲಿ ನಿಮ್ಮ ಮೊಬೈಲ್ ನಂಬರ್ನ ಶೇರ್ ಮಾಡಬೇಡಿ. ಈ ರೀತಿ ಮಾಡಿದ್ರೆ ಕಳ್ಳನಿಗೆ ನಿಮ್ಮ ಮನೆಯ ಕೀ ಕೊಟ್ಟಂತೆ. ಇದರಿಂದ ನಿಮ್ಮ ಆಧಾರ್ ನಂಬರ್, ಮನೆ ಅಡ್ರೆಸ್ ಗೊತ್ತಾಗುತ್ತೆ. ಎಲ್ಲವನ್ನೂ ಡೇಟಾ ಬೇಸ್ನಿಂದ ಪಡೆಯಲಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಡಿ ಎಂದಿದ್ದಾರೆ. ಹೋದ ಕೂಡಲೇ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತ ನಾವು ಪಟ್ಟಂದ್ರೆ ಮೊಬೈಲ್ ನಂಬರ್ ಹೇಳ್ಬಿಡ್ತೀವಿ. ಮೊಬೈಲ್ ನಂಬರ್ ಹೇಳಿದ ತಕ್ಷಣ ಮನೆ ಬೀಗದ ಕೈ ಕೊಟ್ಟಂಗದು. ಎಲ್ಲರ ಬಗ್ಗೆ ನಾವು ಸೆಕ್ಯೂರ್ ಡೇಟಾ ಬೇಸ್ ಅಂತೀವಿ. ನೀವು ಮಾಲ್ ಒಳಗೆ ಹೋಗ್ತೀರಾ, ನೀವು ಅಂಗಡಿಲಿ ಕೊಡ್ತೀರಾ, ನೀವು ಎಲ್ಲೆಲ್ಲಿ ಎಲ್ಲ ಸಿಕ್ಕಿದ ಕಡೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಸೊ ಎಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರಿಗೆ ಮಾತ್ರ ಜವಾಬ್ದಾರಿ ಇದೆ ನಿಮ್ಮ ಮೊಬೈಲ್ ನಂಬರ್ ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಹೊರತು ಉಳಿದವರೆಲ್ಲ ನಿಮ್ಮ ನಂಬರನ್ನು ಮಾರಾಟ ಮಾಡ್ತಾರೆ. ಇನ್ನು ಅಪರಾಧ ನಡೆದಾಗ ಪೊಲೀಸರು ಜೀಪ್ ಸೇರಿದಂತೆ ಕಾರ್ನಲ್ಲಿ ಬರ್ತಿದ್ರು. ಇನ್ಮುಂದೆ ಪೆಡಲ್ ತುಳಿಯುತ್ತಾ ಸೈಕಲ್ನಲ್ಲೂ ಬರಲಿದ್ದಾರೆ. ಮೋಟಾರು ವಾಹನ ತೆರಳದ ಸ್ಥಳಗಳಲ್ಲಿ ಗಸ್ತು ತಿರುಗಲು ಪೊಲೀಸರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಅದುವೇ ಪೆಡಲ್ ಪೊಲೀಸ್. ಪ್ರಾಯೋಗಿಕವಾಗಿ ಕಬ್ಬನ್ ಪಾರ್ಕ್ ಅಲ್ಲಿ ಪೆಡಲ್ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಕಬ್ಬನ್ ಪಾರ್ಕ್ನ ಮೂಲೆ ಮೂಲೆಯಲ್ಲೂ ಪೊಲೀಸ್ ಗಸ್ತು ತಿರುಗಲು ಈ ಯೋಜನೆಯಿಂದ ಸಹಾಯವಾಗಲಿದೆ. ಇದರಿಂದಾಗಿ ಪಾರ್ಕ್ನ ಒಳಗೆ ಮಕ್ಕಳು, ಸಾರ್ವಜನಿಕರು ಸೇರಿದಂತೆ ಹಿರಿಯರ ರಕ್ಷಣೆಗೆ ಪೆಡಲ್ ಪೊಲೀಸ್ ಸಹಾಯಕವಾಗಲಿದೆ. ಪಾರ್ಕ್ ಒಳಗೆ ಸೀನಿಯರ್ ಸಿಟಿಸನ್ಸ್ಗೆ ಪ್ರೊಟೆಕ್ಷನ್ ಕೊಡೋದು, ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡೋದು, ಇದಕ್ಕೆ ಪೊಲೀಸ್ ಪ್ರೆಸೆನ್ಸ್ ಇರೋದು ಭಾಳ ಮುಖ್ಯ. ಮತ್ತು ನಾವು ಮಾಡ್ತಾ ಇರೋದೇನು ಹೊಸದೇನಲ್ಲ. ಪ್ಯಾರಿಸಲ್ಲಿ, ನ್ಯೂಯಾರ್ಕಲ್ಲಿ, ಲಂಡನ್ನಲ್ಲಿ ಎಲ್ಲ ಕಡೆನೂ ಪೆಡಲ್ ಪೊಲೀಸ್ ಇದೆ. ಸೊ ವಿ ಆರ್ ಆಲ್ಸೋ ಜಾಯ್ನಿಂಗ್ ದಟ್ ಎಲೈಟ್ ಕ್ಲಬ್ ಆಫ್ ಸೈಕಲ್ ಪೊಲೀಸ್, ದಟ್ ಇಸ್ ದ ಪೆಡಲ್ ಪೊಲೀಸ್. ದೂರು ನೀಡಿದ ಕೂಡಲೇ ಜನರನ್ನು ತಲುಪುವ ಯೋಜನೆ ಇದಾಗಿದೆ. ಇಕೋ ಫ್ರೆಂಡ್ಲಿ ಆಗಿರೋ ಈ ಯೋಜನೆ ಮುಂದಿನ ದಿನಗಳಲ್ಲಿ ಎಲ್ಲಾ ಠಾಣೆಗೂ ವಿಸ್ತರಣೆಯಾಗಲಿದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.